ನಮಸ್ಕಾರ ಆತ್ಮೀಯರೇ. ಇವತ್ತು ನಾವೇನು ಮಾಡಾಕತ್ತೀವಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಕಾಣಿಸಿರ್ಬೋದು, ಇಲ್ಲಿ ಒಂದು 10 ಸಾಲು ಕೊರ್ಬೋದು. ಇದು ಏನು ಮಾಡಾಕ್ತಾರ ಅಂತೇಳಿ ಅಂತ ಇಲ್ಲಿ ಏನಂದ್ರೆ ಪ್ರಾಯೋಗಿಕವಾಗಿ ನಾವು ಸ್ವಲ್ಪ ಏನು ಕಾಯಿಪಲ್ಯ ಮಾಡ್ಬೇಕಂತೇಳಿ ನಡ್ಸಿದ್ವಿ. ಇಲ್ಲಿ ನಮ್ಮ ಅಣ್ಣವ್ರ ಕಟ್ಟಿಗೆಲೆ ಹಾಕತ್ತಾರೆ ಮೂಲಂಗಿ. ಯಾಕಂದ್ರೆ ಮೂಲಂಗಿ ಕಡಿಮೆ ಜಾಗದಾಗ ಮತ್ತು ಕಡಿಮೆ ನೀರಿನಾಗ ಕಡಿಮೆ ದಿವ್ಸನಾಗ ಬರ್ತೈತೆ ರೀ. ಅದು ಪ್ರಾಯೋಗಿಕವಾಗಿ ಮಾಡಿ ಎಣ್ಣೆ ಸಾಕಾತಿದ್ವಿ. ಸಕ್ಸಸ್ ಆತಂದ್ರೆ ಈ ಗೊಂಜಾಳ ಪ್ಲಾಟ್ ಆದ ಬಳಿಕ ಹಾಕ್ಬೇಕು ಅನ್ನೋದೈತೆ ರೀ. ಯಾಕಂದ್ರೆ ರೀ ನಾವು ಯಾಕೆ ಈ ವಿಷಯ ಎಲ್ಲ ಹೇಳಕತ್ತೀವಿ ಅಂದ್ರೆ ನನ್ನ ವಿಚಾರ ಏನಪ್ಪ ಅಂದ್ರೆ ನಾವೆಲ್ಲ ಕಬ್ಬ ಗೊಂಜಾಳ ಈ ಕಾಯಿಪಲ್ಯನೂ ಮಾಡಿದ್ವಿ. ಮಣ್ಣು ಈ ಸಲ ಕಾಯಿಪಲ್ಯ ಮಾಡಿದ್ವಿ ರೀ. ಮಣ್ಣು ಒಂದು ವಿಡಿಯೋ ಹಾಕಿನಿ, ಅದು ಮೂಲಂಗಿ ಅದು ಹಾಕೋ ನಮ್ಗೆ ಲಾಸ್. ಯಾಕೆ ಲಾಸ್ ಆತಂದ್ರೆ ಅದು ಟೈಮಿಂಗ್ ಸೆಟ್ ಆಗಲಿಲ್ಲ. ಮೂಲಂಗಿ ಹಾಕೋದು ಹೆಂಗೈತಂದ್ರೆ ರೀ ಸಂಕ್ರಾಂತಿಗೆ ಮತ್ತು ಮುತ್ತೈದು ಹುಣ್ಣಿಗೆ ಬರ್ಬೇಕು. ಆ ಥರ ಮೂಲಂಗಿ ಹಾಕಿದ್ರೆ ನಮ್ಗೆ ರೇಟ್ ಸಿಗ್ತೈತೆ ರೀ. ಇಲ್ಲಾಂದ್ರೆ ಹೊತ್ತಿನ ಹಾಕಿರೋ ರೇಟ್ ಸಿಗಂಗಿಲ್ಲ. ಈಗೇನೈತಲ್ಲ ಇನ್ನು ಬ್ಯಾಸಿಗೆ ಮೂಲಂಗಿ ಜನ ಭಾಳ ತಿಂತಾರೆ. ಅದಕ್ಕಾಗಿ ಮೂಲಂಗಿ ಹಾಕ್ಬೇಕಂತ ವಿಚಾರ ಮಾಡಿದ್ರಿ. ಇದೊಂದು 10 ಸಾಲ ಯಾಕಂದ್ರೆ ಜಾಗ ಖಾಲಿ ಇತ್ತು ರೀ. ಕಣಿಕಿ ಪಾಸಲಾದ ಗೊಂಜಾಳ ಕಡದಿಗೆ ಕಣಿಕೆ ಹೊತ್ತಿದ್ವಿ. ನಮ್ಮ ದನಗಳಿಗೆ ಅವ್ರಿಗೆ ಕಲ್ಯಾಣಿಗೆ ಹಾಕಿ ಮಾಡಿದ್ವು. ಫುಲ್ಲ ಬಿಡಬಾರ್ದು ಅಂತೇಳಿ 35 ದಿವ್ಸನಾಗ ಬರ್ತೈತಿ ಅಂತ ಹೇಳಿ ಇದನ್ನ ಮೂಲಂಗಿ ಹಾಕೋತಿದ್ರಿ. ಇದು ಯಾವ ಸೀಡ್ ಅಂದ್ರೆ ಇದು ಮೃತ್ಯುಂಜಯ ಆಯ್ತು ನೋಡ್ರಿ. ಪಾಸಲ ಹಾಕಿದ್ದು ಚಲೋ ಬಂದಿತ್ತು, ಆ ಸೀಡ್ ಹಾಕತ್ತಿದ್ವು. ಮೂಲಂಗಿ ಬೆಳೆ ಚಲೋ ಐತಿ. ಅಂದ್ರೆ ನಮ್ಮ ದೋಸ್ತ ಚಂದ್ರಕಾಂತ್ ಅಂತೇಳಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಹಾರ್ಟಿಕಲ್ಚರ್ ಅರ್ವಾಯಿನ್ ಕಲಿಸ್ತಾರೆ ನಮ್ಮ ಕ್ಲಾಸ್ಮೇಟ್ಸ್ ಅವರೊಂದು ನಮಗೆ ಲೆಕ್ಕ ಹೇಳ್ಯಾರ. ಅವ್ರು ಅತಿ ಕಡಿಮೆ ಖರ್ಚಿನಾಗ ಕಡಿಮೆ ಅವಧಿಯಾಗಿ ಇದು ಬರ್ತೈತಿ. ಯಾಕಂದ್ರೆ ಮೂಲಂಗಿ ರೇಟ ರೂಪಾಯಿಗೆ ಒಂದು ಹತ್ತಿರೂ ಲಾಭ ಐತಿ ನಮಗೆ ಅಂತ ಹೇಳ್ಯಾರು. ಹಾಗಾಗಿ ಪ್ರಯತ್ನ ಮಾಡಿ ನೋಡತ್ತಿದ್ದೆವು. ಈ ಸಲ ಇದು ಮೂಲಂಗಿಗೆ ಹಾಕತ್ತಿದ್ದೆವು. ಹಾಕಿ ಸಾಯಂಕಾಲ ನೀರು ಬಿಡ್ತು. ಇದು 45 ದಿವಸ ಆದ ಬಳಿಕ ಎಷ್ಟು ಬೀಜ ಹಾಕಿದ್ವು ಮತ್ತು ಎಷ್ಟು ಗಾಡಿ ಬಂದು ಅನ್ನೋದು ಎಲ್ಲ ಸಂಪೂರ್ಣ ವಿಡಿಯೋ ಹಾಕ್ತೀವಿ. ನಂದು ವಿಚಾರ ಒಂದು ಹೇಳ್ತೀನಿ ರೀ. ಇಲ್ಲಿ ಏನಂದ್ರೆ ಸ್ವಲ್ಪ ನಾವು ಕಾಯಿಪಲ್ಯಗಳು ಮಾಡ್ಕೊಂಡು ಲಾಭ ತಗೊಂಡಷ್ಟು ಭಾಳ ಚಲೋ ಐತೆ ರೀ. ಏನಾಗೈತೆ ಅಂದ್ರೆ ಕಾಯಿಪಲ್ಯ ಒಳ್ಳೆಯ ಆಹಾರ ತಿನ್ನಬೇಕು, ಒಳ್ಳೇದು. ಈಗ ಹೆಂಗೆ ಕರೋನಾ ಬಂದ ಬಳಿಕ ಎಲ್ಲರಿಗೂ ಬುದ್ಧಿ ಬಂದೈತೆ ನೋಡ್ಬಿಡ್ರಿ. ಯಾಕಂದ್ರೆ ಕರೋನಾ ಆದ ಬಳಿಕ ಏನು ಮಾಡ್ರಿ ಎಲ್ಲರೂ ಸಾವಯವ ಅಂದ್ರೆ ಸಾವಯವ ಥರ, ಯಾರ ನೈಸರ್ಗಿಕ ಥರ, ಯಾರು ಶೂನ್ಯ ಬಂಡವಾಳ ಥರ. ಆತ್ಮೀರ್ ನಾವು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನೋ, ಈ ಕೃಷಿ ಅನ್ನೋದು ಒಂದು ತಲೆ ಕೆಡಿಸಿಬಿಟ್ಟಾರ್ರಿ. ಸಾವಯವ ಅಂತ ಹೇಳ್ತಾರೋ 108 ಔಷಧ ಬರತ್ತಾವ. ಯಾರು ನೈಸರ್ಗಿಕ ಅತ್ತಾರ, ಯಾರು ಶೂನ್ಯ ಬಂಡವಾಳ ಅತ್ತಾರ, ಯಾರು ಸಹಜ ಅತ್ತಾರ. ಒಟ್ಟು ನಾನು ವಿಚಾರ ಐತೆ ನೋಡ್ರಿ. ಹೊಸಾದಂದ್ರೆ ನಾವು ಹೊಸಾದಲ್ಲ, ಇದು ಹಳಿದ ಪಾರಂಪರಿಕವಾಗಿ ಕೃಷಿ ಮಾಡ್ರಿ ನೀವು. ಪಾರಂಪರಿಕ ಕೃಷಿ ಅಂದ್ರೆ ಏನು ಅನ್ನೋದು ಮತ್ತೆ ನಾನು ಮುಂದಿನ ವಿಡಿಯೋದಾಗ ಹೇಳ್ತು. ನಾನು ಏನೋ ನಾವು ಜೀವಾಮೃತ ಮಾಡ್ರೆ ಚಲೋ ಐತಿ, ಇಲ್ಲ ಅನ್ನಂಗಿಲ್ಲ. ಜೀವಾಮೃತ ಬೀಜಾಮೃತ ಏನೇನೋ ಮಾಡ್ತಾ ಗೋಕೃಪಾಮೃತ. ಆದ್ರೆ ಇವೆಲ್ಲ ಮಾಡಕ್ಕೆ ಏನು ಬೇಕು ಹೇಳ್ರಿ? ಮನ್ಯಾಗ ದನಗಳು ಬೇಕು. ಮತ್ತು ದನ ಸಾಕು. ದನ ಸಾಕಿದ ಬಳಿಕ ಕತ್ತ ಹಾಕತಿ. ಕತ್ತ ಆದ ಬಳಿಕ ಗೋವು ಇದು ಹಾಕತಿ, ಬೆಳಿಗ್ಗೆ ಹಾಕತಿ. ಅಲ್ಲೇ ಸಗಣಿ ಸಿಗ್ತೈತಿ. ಸಗಣಿ ಉಚ್ಚಿ ಏನತ್ತಾರಲ್ಲ, ನಾ ಸ್ವಲ್ಪ ಆಡು ಬಚ್ಚದಾಗ ಹೇಳತ್ತೀನಿ. ಆಕಳ ಗಂಜಲ ಅಂದ್ರೆ ಉಚ್ಚಿ ಇವನ್ನೆಲ್ಲ ತೊಗೊಂಡು ಮಾಡ್ಬೋದ್ರಿ. ಏನಾಗೈತಿ ಕೃಷಿನ ಭಾಳ ನಾವು ಸಾವಯವ ಮಾಡ್ತೇಳಿ ಭಾಳ ಟೆನ್ಷನ್ ಮಾಡ್ಕೊಂಡು 108 ಡಬ್ಬಿ ತಂದು ಬ್ಯಾರಲ್ ಇಟ್ಕೊಂಡು ಮಾಡಬೇಡ್ರಿ. ಪಾರಂಪರಿಕವಾಗಿ ಮಾಡಿರಿ. ಖರ್ಚಿಲ್ದ ಮಾಡಿರಿ. ಖರ್ಚಿಲ್ಲದ ಕಡಿಮೆ ಖರ್ಚು ಮಾಡಿರಿ. ಕಡಿಮೆ ತ್ರಾಸು ತಗೋರಿ. ಯಾಕಂದ್ರೆ ಸುಮ್ಮನೆ ಏನೋ ಮಾಡಕ್ಕೆ ಹೋಗಿ ಏನೋ ಆಗಬೇಡ್ರಿ. ನೋಡ್ರಿ ಅದೇನು ಅದು ಬಂದಾವ ಹೊಸ, ಅವ್ರಿಗೇನು ಆ ವಿಷಯಗಳು ತಪ್ಪು ಅನ್ನಂಗಿಲ್ಲ. ಅವ್ರು ಮಾಡಿದವ್ರು ಸರಿ ಇರ್ಬೋದು. ಖರ್ಚು ಕಡಿಮೆ ಆಗಲತ್ತ. ಅದೇನದು ಕೋಣ ಮಾಡಕ್ಕೆ ಹೋಗಿ ಕೊಡಗಾತು ಅಂತಾರಲ್ಲ, ಏನು ಗಾದಿ ಮಾತು, ಹಂಗೆ ಆಗ್ಬಾರ್ದ್ರಿ. ಇದ್ದದ್ದನ್ನು ಬಿಟ್ಟು ಇರುದ ಕಡೆ ಹೋಗಬೇಡ್ರಿ. ಇದ್ದಷ್ಟಾಗ ಸಂತೃಪ್ತಿ. ಹಿಂದಿನ ಹಿರಿಯರು ಏನು ಮಾಡ್ತಿರ್ರಿ, ಅವರ ದನ ಸಾಕ್ತಿರಿ. ತಿಪ್ಪಿ ಗೊಬ್ಬರ ಹಾಕಿತ್ತು. ಅದನ್ನ ತಿಪ್ಪಿ ಗೊಬ್ಬರ ತಂದು ಹೊಲ್ದಾಗ ಕಡಿತಿರು. ಫಸ್ಟ್ ಕ್ಲಾಸ್ ಬೆಳೆ ಬರ್ತಿತ್ತು. ಖರ್ಚು ಕಡಿಮೆ ಆಕಿತ್ತು. ಫಸ್ಟ್ ಕ್ಲಾಸ್ ಮೈ ತುಂಬ ದಗದಾಕಿತ್ತು. ಹೊಟ್ಟೆ ತುಂಬ ಊಟ ಹೋಗಿತ್ತು. ಕಣ್ ತುಂಬ ನಿದ್ದೆ ಬರ್ತಿತ್ತು. ಹೌದಿಲ್ರಿ? ಆರೋಗ್ಯವಾಗಿದ್ರು 100 ವರ್ಷ. ಈಗ ಹೆಂಗೈತ್ರಿ? ನಂಗೆ ಮೊನ್ನೆ ಯಾರ್ದೋ ಒಂದು ವಿಡಿಯೋ ನೋಡ್ತಿನಾಗ ಹೇಳ್ರಿ, ಹೇಳತ್ರ ಪಾಪ ಡಾಕ್ಟ್ರು. ಆಜುಗಳನ್ನ ಮೊಮ್ಮಕ್ಕಳ ದವಾಖಾನೆ ಕರೆದಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಮೊಮ್ಮಕ್ಕಳನ್ನ ಆಜುಗಳು ಹಿಡ್ಕೊಂತ ಬಂತ ಪರಿಸ್ಥಿತಿ ಬಂದೈತೆ ರೀ. ಯಾಕ್ರಿ? 108 ಔಷಧ ಹೊಡೆದು ಕೆಮಿಕಲ್ ತಿಂದು ಇದ್ದದ್ದು ಬಿಟ್ಟು ಇರೋದ್ ಕಡೆ ಓಡಾಡ್ತಿದ್ರಲ್ಲ. ಅಂದ್ರೆ ಹೆಂಗೆ ರೀ? ರೈಲ್ವೆದಾಗೂ ಹೋಗುತ್ತೋ ಓಡು ಮಂದಿ